ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಪರ್ಫೆಕ್ಟ್ ಬ್ಯೂಟಿ. ನಿಮಗೆಲ್ಲ ಹೇಳಿದ ಹಾಗೆ ಮತ್ತೊಂದು ಆರೋಗ್ಯಕರವಾದ ಚಾಟ್ನೊಂದಿಗೆ ಬಂದೆ ಸ್ನೇಹಿತರೆ. ಎಲ್ಲರಿಗೂ ಬಾಯಿ ರುಚಿಗೆ ಬೇಕೇ ಬೇಕು. ಅದರಲ್ಲೂ ಈ ಚಾಟ್ಸ್ ಅಂದ ತಕ್ಷಣವೇ ಅಬ್ಬಾ ಅದನ್ನು ಹೇಳೋಕ್ಕೆ ಸಾಧ್ಯವಿಲ್ಲ. ಇತ್ತೀಚೆಗೆ ಎಲ್ರಿಗೂ ಚಾಟ್ಸ್ ಅನ್ನೋದು ರೆಗ್ಯುಲರ್ ಆಗಿ ಬೇಕೇ ಬೇಕಾದಂತಹ ಒಂದು ಪದಾರ್ಥ ಆಗೋಗ್ಬಿಟ್ಟಿದ್ದಾವೆ. ಅದರಲ್ಲೂ ವೆರೈಟೀಸ್ ಅಂತೂ ವಿಚಿತ್ರವಾದ ವೆರೈಟೀಸ್ಗಳು. ಆದರೆ ಆರೋಗ್ಯದ ಕಡೆ ಗಮನ ತುಂಬ ಕಡಿಮೆ ಆಗ್ತಾ ಇದೆ. ಯಾಕೆ ಅಂತಂದರೆ ನಾವು ನಾಲ್ಗೆ ರುಚಿ ನೋಡಿದಾಗ ಆರೋಗ್ಯ ಕಡೆ ಗಮನ ಕೊಡೋದು ಕಡಿಮೆ ಆಗುತ್ತೆ ಸ್ನೇಹಿತರೆ, ಅಲ್ವಾ? ಇಂಥ ಒಂದು ದಿನದಲ್ಲಿ ನಾವು ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಆರೋಗ್ಯವಾದ ಚಾಟನ್ನ ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಒಂದು ಪ್ಯಾನ್ನಲ್ಲಿ ನಾನು ನಿಮಗೆ ಓಟ್ಸನ್ನ ತೊಗೊಂಡಿದ್ದೀನಿ. ಎಂಥ ಓಟ್ಸು ನೋಡಿದ ತಕ್ಷಣವೇ ನಿಮಗೆ ಬಣ್ಣ ನೋಡಿ ಕೆಲವೊಬ್ಬರು ಮುಖ ಮುರಿಯೋರು ಇರ್ತಾರೆ ಸ್ನೇಹಿತರೆ, ಅಲ್ವಾ? ಮುಖ ಮುರಿಬೇಡಿ. ಯಾಕೆ ಅಂತಂದರೆ ಇದು ಆರೋಗ್ಯವನ್ನು ಹೆಚ್ಚು ಮಾಡುವಂತಹ ಪದಾರ್ಥ. ಯಾವುದು ಅಂತಂದರೆ ರಾಗಿ. ಸೊ ಆ ರಾಗಿಯಿಂದ ಮಾಡ್ತಕ್ಕಂಥ ಓಟ್ಸ್ ಸ್ನೇಹಿತರೆ. ಇದು ಎಲ್ಲೂ ಕೇಳಿರಲ್ಲ ನೀವು ಸಾಮಾನ್ಯವಾಗಿ, ಅಲ್ವಾ? ಆ ಓಟ್ಸ್ ಅಂದ ತಕ್ಷಣ ಎಲ್ಲರ ತಲೆಯಲ್ಲೂ ಏನೇನೋ ಆಲೋಚನೆ ಮಾಡೋದು ಬೇಡ. ಆ ಕಾಳುಗಳನ್ನೇ ಪ್ರೆಸ್ ಮಾಡಿ ನಾವೇನೇ ಅವಲಕ್ಕಿ ಮಾಡ್ತೀವಿ ಅದೇ ಥರ ಮಾಡಿರುವಂಥದ್ದನ್ನೇ ಓಟ್ಸು ಅಂತಾರೆ. ಇದರಲ್ಲಿ ಕೆಲವೊಂದು ಕಟ್ ಓಟ್ಸು ಸಹ ಬರ್ತಾ ಇರ್ತವೆ. ಆದರೆ ನಾನಿಲ್ಲಿ ತೆಳುವಾಗಿರ್ತಕ್ಕಂಥ ಓಟ್ಸನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ತೆಳುಗಾಗಿದೆ? ಸೊ ರಾಗಿ ಕಾಳು ಎಷ್ಟಿರುತ್ತೆ ಅಷ್ಟೇ ಓಟ್ಸ್ ಇದೆ ಸ್ನೇಹಿತರೆ. ಇದೂ ಅಷ್ಟೇ ಸೇಮ್. ನಾವು ಸಣ್ಣ ಉರಿಯಲ್ಲಿ ಉಗುರು ಬೆಚ್ಚಗಾಗೋ ರೀತಿಯಲ್ಲಿ ನಾವು ಅದನ್ನು ಹುರ್ಕೊಳ್ಬೇಕು. ಕೈಗೆ ನಮ್ಗೆ ಅಷ್ಟೊಂದು ಬಿಸಿ ತಾಗಲ್ಲ, ಆದರೆ ನಾವು ಅದನ್ನು ಕುರು ಅನ್ನೋ ರೀತಿ ಇರಬೇಕು ಅಂತ ನಾವು ಇದನ್ನು ಸಣ್ಣ ಉರಿಯಲ್ಲಿ ಯಾವುದೇ ಎಣ್ಣೆ ಜಿಡ್ಡಿನಂಶ ಹಾಕದೇನೆ ನಾವು ಇದನ್ನು ಹುರ್ಕೊಳ್ಬೇಕು. ಸೊ ಎಲ್ರಿಗೂ ಆರೋಗ್ಯ ಬೇಕಲ್ವಾ? ಮುಂಜಾಗ್ರತಾ ಕ್ರಮವನ್ನು ನಾವು ತಗೊಳ್ಳೇಬೇಕು. ಸೊ ಇದನ್ನು ರೆಡಿಯಾಗಿದೆ, ನಾನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮುಂಜಾಗ್ರತಾ ಕ್ರಮ ಅಂದ ತಕ್ಷಣವೇ ಎಲ್ಲರೂ ಅಯ್ಯೋ ನಾನು ಅದನ್ನು ಮೇಂಟೈನ್ ಮಾಡಬೇಕು, ಇದನ್ನು ಮೇಂಟೈನ್ ಮಾಡಬೇಕು, ಡಯಟ್ ಮಾಡಬೇಕಂತೆಲ್ಲ ಯೋಚನೆ ಮಾಡ್ತಾರೆ, ಅಲ್ವಾ ಸ್ನೇಹಿತರೆ? ಡಯಟ್ ಅಂತ ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕಾಗಿರೋದು ಏನು ಅಂತಂದರೆ, ನಾನು ಬದುಕಿರೋವರೆಗೂ ನಾನು ಚೆನ್ನಾಗಿರಬೇಕು ಅನ್ನೋದು ಅರ್ಥ ಆಗಬೇಕಾಗಿದೆ. ಸೊ ಸೇಮ್ ಅದೇ ಥರ ನಾನು ಏನು ಮುಂಚೆ ಒಂದು ವಿಡಿಯೋದಲ್ಲಿ ಹಾಕಿದ್ದೆ, ಕಳೆದ ವಿಡಿಯೋದಲ್ಲಿ ನಾನು ಏನು ಹಾಕಿದ್ದೆ, ಜೋಳದ ಓಟ್ಸಲ್ಲಿ ಏನು ಡ್ರೈ ಫ್ರೂಟ್ಸ್ ಆಗಿದೆ ಸೇಮ್ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಸೊ ಸೇಮ್ ನಾನು ಹುರ್ಕೊಳ್ಳೋ ವಿಧಾನ ಕೂಡ ಅದೇ ಥರ ಇರ್ತಾ ಇದೆ. ಈಗ ನೀವು ಇದು ಆರೋಗ್ಯದ ಕಡೆ ಸ್ವಲ್ಪ ವಿಚಾರ ತಗೊಳ್ಳೋಣ, ಅದು ಪಾಡಿಗೆ ಅದು ಹುರಿತಾ ಇರೋಣ, ಆಯಿತಾ ಸ್ನೇಹಿತರೆ? ಸೊ ಪ್ರತಿಯೊಬ್ಬರು ಆರೋಗ್ಯ ಅಂದ ತಕ್ಷಣವೇ ಎಲ್ಲರೂ ಆರೋಗ್ಯ ಅಂದ ತಕ್ಷಣ ನಾವು ಸುಮಾರು ಜನರ ಬಾಯಲ್ಲಿ ನಾವು ಕೇಳುವಂಥದ್ದು ಏನು ಅಂತಂದರೆ, ಒಂದು ಹಾರ್ಟ್ ಅಟ್ಯಾಕು ಅಂದರೆ ಹಾರ್ಟಿಗೆ ಸಂಬಂಧಪಟ್ಟಂಥದ್ದು ಯಾವುದೇ ಸಮಸ್ಯೆಗಳಾಗಿರ್ಬೋದು, ಇನ್ನೊಂದು BP ಶುಗರ್, ಮತ್ತೊಂದು ಅದ್ರ ಜೊತೆಗೆ ಅಂಟ್ಕೊಂಡು ಇತ್ತೀಚೆಗೆ ತುಂಬ ಹೆಚ್ಚಾಗಿರುವಂಥದ್ದು ಥೈರಾಯ್ಡ್. ಸೊ ಇಷ್ಟು ಆರೋಗ್ಯದಲ್ಲಿ ಏನಂದರೆ ರೆಗ್ಯುಲರ್. ಸೊ ಆರೋಗ್ಯದಲ್ಲಿ ನಾವು ಕಾಪಾಡ್ಕೊಳ್ಬೇಕು ಅಂದರೆ ಈ ಥರ ಸಣ್ಣ ಪುಟ್ಟ ಡಿಸಾರ್ಡರ್ಗಳು ಮತ್ತು ಕೆಲವೊಂದು ವ್ಯತ್ಯಾಸಗಳು, ಅಂದರೆ ಸಮಸ್ಯೆನೇ ಇಲ್ಲದೇ ಇದ್ದರೂ ಸಹ ನಾವು ಅದನ್ನು ಸಮಸ್ಯೆಯಾಗಿ ತಂದ್ಕೊಂಡು ನಾವು ಆರೋಗ್ಯನ ಹಾಳು ಮಾಡ್ಕೊಂಬಿಟ್ವಿ ಅನ್ನೋದೊಂದು ಕಾಮನ್ ಆಗಿ ನಾವು ಕೇಳುವಂತಹ ವಿಚಾರ ಆಗಿರುತ್ತೆ ಸ್ನೇಹಿತರೆ. ಆದರೆ ನಾವು ಮುಂಜಾಗ್ರತೆಯಾಗಿ 99% ನಾವು ಗಮನ ಹರಿಸಿದಾಗ ಈ ಡಿಸಾರ್ಡರ್ಗಳು ಬರದೇ ಇದ್ದಾಗ ನಾವು ಡಿಸೀಸ್ಗಳನ್ನು ತಗೊಳಕ್ಕಾಗೋದೇ ಇಲ್ಲ. ಮನುಷ್ಯ ಹೀಗೆ ಇರ್ತಾನೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ, ಅಲ್ವಾ ಸ್ನೇಹಿತರೆ? ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ, ಯಾವುದೇ ಗ್ಯಾರಂಟಿ ಇಲ್ಲ. ನೀವು ಗಮನಿಸ್ತಾ ಇರ್ತೀರಾ, ಮಧ್ಯಾಹ್ನ ಇದ್ದವರು ರಾತ್ರಿ ಇಲ್ಲ, ಬೆಳಗ್ಗೆ ಇದ್ದವರು ಮಧ್ಯಾಹ್ನನೇ ಇಲ್ಲ, ಅಂಥ ಒಂದು ಪರಿಸ್ಥಿತಿ ಕಾಣಿಸ್ಕೊಳ್ತಾ ಇದೆ ಇವತ್ತು. ಯಾಕೆ ಅಂತಂದರೆ ನಮ್ಮ ದೇಹ ಅನ್ನೋದೇನಿದೆಯಲ್ಲ, ಆ ದೇಹದಲ್ಲಿ ಬ್ರಹ್ಮಾಂಡ ಇದೆ. ಆ ದೊಡ್ಡ ಬ್ರಹ್ಮಾಂಡನ ಅರಿಯುವಂಥವ್ರು ಯಾರಿದ್ದಾರೆ? ಅದನ್ನು ಅರಿಯೋದು ನಮ್ಮ ದೇಹನೇ. ನನ್ನ ದೇಹನ ನೀನು ಕಾಪಾಡಬೇಕು ಅಂತಂದರೆ ನನ್ನ ದೇಹಕ್ಕೇನು ಬೇಕು ಅನ್ನೋದನ್ನು ನಾವು ಅರಿಬೇಕು. ಆ ಅರ್ಥಾಗ ಮಾತ್ರ ನಾವು ನಮ್ಮ ದೇಹನ ನಾವು ಕಾಪಾಡ್ಕೊಳ್ತೀವಿ. ನಮ್ಮ ಬ್ರಹ್ಮಾಂಡದಲ್ಲಿ ಏನೇನು ವ್ಯತ್ಯಾಸಗಳು ಆದರೂ ಕೂಡ ನಾವು ಅದನ್ನು ಐಡೆಂಟಿಫೈ ಮಾಡ್ತೀವಿ. ಆಗ ನಮಗೆ ಯಾವುದೇ ರೀತಿ ಸಮಸ್ಯೆಗಳು ಬರದೇ ಇರೋ ಹಾಗೆ ನಾವು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ, ಅಲ್ವಾ ಸ್ನೇಹಿತರೆ? ದೇಹದ ಭಾಷೆ ತುಂಬ ದೊಡ್ಡದು.
ದೇಹದ ಭಾಷೆ ಅಂದ ತಕ್ಷಣ ನಾನಾ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ದೇಹದ ಭಾಷೆ ಅಂತಂದರೆ ದೇಹ ನಮ್ಗೆ ಯಾವುದು ಸೂಚನೆ ಕೊಡುತ್ತೆ ನೋಡಿ, ಅದೇ ದೇಹದ ಭಾಷೆ. ನಿಮಗೆ ಸುಲಭವಾಗಿ ಅರ್ಥ ಆಗೋ ಹಾಗೆ ಹೇಳೋದಾದರೆ, ನನಗೆ ಹಸಿವಾಗ್ತಾ ಇದೆ, ಅದು ನಮ್ಮ ದೇಹ ಕೊಡುವಂತಹ ಸೂಚನೆ ಅಥವಾ ಅದರ ಭಾಷೆ. ಮತ್ತು ನಾನು ಮಾತಾಡಬೇಕು, ಸೊ ಅದು ನಮ್ಮ ಮನಸ್ಸು ಹೇಳ್ತಕ್ಕಂತಹ ರೀತಿಗೆ ದೇಹ ಸ್ಪಂದಿಸುತ್ತೆ. ಸೊ ಅದು ನಮ್ಮ ದೇಹ ಕೊಡುವಂತಹ ಸೂಚನೆ ಅಂದರೆ ಅದು ದೇಹದ ಭಾಷೆ. ಹೀಗೆ ನಮ್ಮ ದೇಹದಲ್ಲಿ ಆಗುವಂತಹ ಏನೇ ವ್ಯತ್ಯಾಸಗಳಿದ್ರೂ ಅದನ್ನು ತೋರಿಸುವಂತಹ ಏಕೈಕ ವೈದ್ಯ ಅಂದರೆ ನಮ್ಮ ದೇಹ ಮಾತ್ರ. ಹಾಗಾಗಿ ದೇಹದ ಭಾಷೆ ತುಂಬ ಮುಖ್ಯ ಸ್ನೇಹಿತರೆ. ದೇಹಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನು ಅಂದರೆ ಎರಡು ಏನು, ಚಾರ್ಟ್ಸ್ ಅಲ್ಲ, ನ್ಯೂಟ್ರಿಷನ್ನು ಮತ್ತು ಆಕ್ಸಿಜನ್. ಇವೆರಡನ್ನು ಯಾರು ಸರಿಯಾದ ರೀತಿಯಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ, ಅದು ಇವತ್ತಿನ ದಿನದಲ್ಲಿ ಇಂತಹ ಒಂದು ವಾತಾವರಣದಲ್ಲಿ ಅವರು ಕನಿಷ್ಠ ಅಂದರೂ 50% ಆದರೂ ಅವರು ಆರೋಗ್ಯನ ಕಾಪಾಡ್ಕೊಂಡಿರ್ತಾರೆ ಅಂತ ಅರ್ಥ ಅಲ್ವಾ. ಇನ್ನು ಯಾಕೆ ಅದಿಷ್ಟು ನಾವು ಕಾಪಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ಅಂತಂದರೆ, ನಾವು ತಿನ್ನುವಂತಹ ಆಹಾರದಲ್ಲಿ ಏನಿದೆ ಏನಿಲ್ಲ ಅಂತನ್ನೋದನ್ನು ನಾವಿವತ್ತು ಸಂಪೂರ್ಣ ಯೋಚಿಸ್ಬೇಕಾಗತ್ತೆ, ಅದನ್ನು ಅರಿಬೇಕಾಗತ್ತೆ. ಮತ್ತು ಅದಕ್ಕೆ ತಕ್ಕನಾದ ರೀತಿಯಲ್ಲಿ ನಾವು ಹೇಗೆ ಕಾಪಾಡಿಕೊಳ್ಬೇಕು ಅಂತನ್ನೋದನ್ನು ಸಹ ನಾವು ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ ಅಲ್ವಾ. ಸೊ ಹಾಗಾಗಿ ನಮ್ಮ ದೇಹದ ಭಾಷೆನ ನಾವು ಕಲಿಬೇಕು. ನಮ್ಮ ಈ ದೊಡ್ಡ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಏನೇನು ಜೀವಕೋಶಗಳು ಯಾವ ರೀತಿ ಕೆಲಸ ಮಾಡ್ತೇವೆ, ಅದಕ್ಕೆ ಏನು ಅಗತ್ಯ ಇದೆ, ನಾವು ಹೇಗೆ ಕೊಡಬೇಕು ಅಂತನ್ನೋದನ್ನು ನಮ್ಮ ತರಗತಿಯಲ್ಲಿ ಬಂದವರಿಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ನೋಡಿ, ನಿಮಗೆ ದೇಹದ ಬಗ್ಗೆ ವಿಚಾರ ಕೊಡ್ತಾ ನಾನು ಮಾಡ್ತಕ್ಕಂತಹ ರೆಸಿಪಿನಲ್ಲಿ ಒಂದು ಕೆಲಸ ಮುಗೀತು. ಸೊ ಇದನ್ನು ನಾನು ಸೇಮ್ ಅದೇ ಮೆಥಡಲ್ಲಿ ಹುರಿದಿಟ್ಟಂತಹ ರಾಗಿ ಓಟ್ಸ್ ಜೊತೆಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಯಾವುದೇ ಜಿಡ್ಡು ಬೇರೆ ಎಣ್ಣೆಗಳಾಗಲಿ ಇದೇ ಎಣ್ಣೆ ಆಗಲಿ ನಾನು ಎಲ್ಲೂ ಬಳಸಿಲ್ಲ. ಕೇವಲ ಡ್ರೈ ಫ್ರೂಟ್ಸ್ ಹುರಿಯೋದಕ್ಕೋಸ್ಕರ ಹಾಕಿರುವಂಥದ್ದು ಅಷ್ಟೇ ಎಣ್ಣೆನಲ್ಲಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಸೇಮ್ ಇವಾಗ ಅದೇ ಥರನೇ ನಾನು ಇದಕ್ಕೆ ನಮ್ಮ ನಾಲಿಗೆಗೆ ರುಚಿ ಕೊಡುವಂತಹ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಉಪ್ಪು ಖಾರ ಹಾಕಿ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಒಂದೇ ಸರ್ತಿ. ಯಾಕೆಂದರೆ ನಾವು ಪದೇ ನಿತ್ಯನೂ ನಾವು ಇಷ್ಟು ಪ್ರೋಸೆಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ನಮಗೆ ಆರೋಗ್ಯಕ್ಕೆ ನಾವು ಬೇಕಾದಂಥ ರೀತಿಯಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಕೆಲಸ ತುಂಬ ಸುಲಭ ಆಗುತ್ತೆ. ನೋಡಿ, ಇದು ರೆಡಿಯಾಗಿದೆ. ಸೊ ಇದನ್ನು ಸಹ ನಾನು ಒಂದು ಗಾಜಿನ ಬಾಟಲಲ್ಲಿ ನಾನು ಹಾಕಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಇದು ನಾನು ಇವಾಗ ನಿಮ್ಗೇನು ತೋರಿಸ್ತಾ ಇದ್ದೀನಿ ಈ ರೆಸಿಪಿ. ಸೊ ಇಷ್ಟು ಪದಾರ್ಥ ಏನು ಅಳತೆ ಕೊಟ್ಟಿದ್ದೀನಿ, ಇದು ನಮಗೆ ಒಬ್ಬರಿಗೆ ನಾವು ನಿತ್ಯ ಬಳಸ್ತೀವಿ, ನಮಗೆ ಬೇಕು, ನಮಗೆ ಮಿಲ್ಲೆಟ್ಸ್ಗಳೆಲ್ಲ ನಮ್ಗೆ ಆಸಕ್ತಿ ಜಾಸ್ತಿ ಇದೆ, ನಮಗೆ ಚಾಟ್ಸ್ ನಿತ್ಯ ಬೇಕೇ ಬೇಕು ಅಂತ ಅನ್ನೋರಿಗೆ ಇದಿಷ್ಟು ಐಟಮ್ಸು ನಾನು ಹಾಕಿರುವಂಥದ್ದು 1 ತಿಂಗಳು ಸಂಪೂರ್ಣ ಬರುತ್ತೆ ಸ್ನೇಹಿತರೆ. ಒಬ್ಬರಿಗೆ ನಾನಿಲ್ಲಿ ಕೊಡ್ತಾ ಅಂಥದ್ದು ಒಬ್ಬರಿಗೆ ಮಾತ್ರ, ಅಂದರೆ 1 ತಿಂಗಳು ಪೂರ್ತಿ ನಾವು ನಿತ್ಯ ಒಂದೊಂದನ್ನು ನಾವು ಯೂಸ್ ಮಾಡಬಹುದು. ಇದರಲ್ಲಿ ಓಟ್ಸಲ್ಲಿ ಸುಮಾರು ವೆರೈಟೀಸ್ ಬರ್ತವೆ, ಬಟ್ ನಾನಿಲ್ಲಿ ನಿಮಗೆ 3 ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಇದು ನಮಗೆ ಮುಂಜಾಗ್ರತೆಯಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋರಿಗೆ ಈ 3 ಪದಾರ್ಥಗಳು ತುಂಬ ಮುಖ್ಯ. ಯಾವುದು? ಜೋಳ ಮತ್ತು ರಾಗಿ, ಇನ್ನೊಂದು ನವಣೆ. ಕೆಲವೊಂದು ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ದವರಿಗೆ ಈ ರಾಗಿ ಮತ್ತು ನವಣೆ ಸ್ವಲ್ಪ ಕಷ್ಟ. ಅಂದರೆ ತೆಗೆದುಕೊಂಡಾಗ ಅವರ ಆಹಾರ ಪದ್ಧತಿಯಲ್ಲಿ, ಅಂದರೆ ನಿತ್ಯ ಆಹಾರದಲ್ಲಿ ಕೆಲವೊಂದು ವ್ಯತ್ಯಾಸಗಳಿದ್ದಾಗ ಅದನ್ನು ತಗೊಂಡಾಗ ಬೇರೆ ಬೇರೆ ಸಮಸ್ಯೆ ಕಾಣುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ವಿತೌಟ್ ಕನ್ಸಲ್ಟೇಷನ್ ದಯವಿಟ್ಟು ಇದನ್ನು ಯಾರು ಆರೋಗ್ಯದಲ್ಲಿ ವ್ಯತ್ಯಾಸ ಇರುವಂಥವರು ಮಾಡ್ಕೊಳ್ಳೋಕೆ ಹೋಗಬೇಡಿ.
ಯಾಕೆ ಅಂತಂದರೆ ಇದನ್ನು ನಾನು ನಿಮಗೆ ರೆಸಿಪಿ ಏನು ಕೊಡ್ತಕ್ಕಂಥದ್ದು ಅಂತಂದರೆ ಪ್ರಿವೆನ್ಷನ್ ಆಗಿ. ಇವತ್ತು ನಾನು ಚೆನ್ನಾಗಿದ್ದೀನಿ ಅಂತನೋರು ಸೇಮ್ ಮೆಥಡಲ್ಲಿ ನಾನು ಚಾಟ್ ಮಾಡುವಾಗ ಸೇಮ್ ಇದರಲ್ಲಿ ಇದನ್ನು ನಾನು ಡಬಲ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. 2 ಬಟ್ಲಷ್ಟು ನಾನು ಈರುಳ್ಳಿ, 2 ಬಟ್ಲಷ್ಟು ಟೊಮೆಟೊ, 2 ಬಟ್ಲಷ್ಟು ಕ್ಯಾರೆಟು. ನಾನು ಕಳೆದ ವಿಡಿಯೋನಲ್ಲಿ ತೋರಿಸಿದ್ದೆ ನೋಡಿ, ಎಲ್ಲ ಸಿಂಗಲ್ ಹಾಕ್ಬಿಟ್ಟು ಅದನ್ನು ಇಲ್ಲಿ ಎಲ್ಲ ನಾನು ಡಬಲ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇಬ್ಬರಿಗೆ ಸರ್ವ್ ಮಾಡಿ ತೋರಿಸೋಣ ಅಂತ. ಹೊಟ್ಟೆ ತುಂಬಷ್ಟು ನಿಮಗೆ ಇದು ಆಗುತ್ತೆ. ಸಂಜೆ ಸಮಯದಲ್ಲಿ ನಮಗೆ ಆರೋಗ್ಯನೂ ಕೊಡುತ್ತೆ. ಯಾವುದೇ ರೀತಿ ನಿಮ್ಮ ದೇಹಕ್ಕೆ ಇದು ವ್ಯತ್ಯಾಸಗಳು ಆಗೋದಿಲ್ಲ. ಇದಕ್ಕೆ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಚಿಟಿಕೆ ಅಷ್ಟು, ಸ್ವಲ್ಪ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬಹುದು. ನಾವು ಆಲ್ರೆಡಿ ಓಟ್ಸಲ್ಲಿ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಉಪ್ಪು ಹಾಕ್ತಾ ಇಲ್ಲ. ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಬಹುದು. ಇದಕ್ಕೆ ಹುರಿದು ರೆಡಿ ಮಾಡಿರ್ತಕ್ಕಂಥ ರಾಗಿ ಓಟ್ಸ್ ಏನಿತ್ತು ಡ್ರೈ ಫ್ರೂಟ್ಸ್ ಜೊತೆಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಖಾರ ಪುಡಿ ಅದರಲ್ಲಿ ಆಲ್ರೆಡಿ ಹಾಕಿರೋದ್ರಿಂದ ಇದರಲ್ಲಿ ಎಕ್ಸ್ಟ್ರಾ ಹಸಿಮೆಣಸಿಕಾಯಿ ಆಗಿರ್ಬೋದು, ಖಾರ ಪುಡಿ ಹಾಕಿರ್ಬೋದು, ನಾನು ಹಾಕ್ತಾ ಇಲ್ಲ. ನಿಮಗೊಂದು ಸ್ವಲ್ಪ ಖಾರ ಇನ್ನೊಂಚೂರು ಬೇಕು ಅಂದರೆ ಇದಕ್ಕೆ ಮೇಲ್ಗಡೆ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಾನು ನಿಂಬೆಹಣ್ಣಿನ ರಸ ಹಾಕ್ತಾ ಇಲ್ಲ ಸ್ನೇಹಿತರೆ. ಹೇಳಿದ್ನಲ್ಲ ಆಗಲೇ, ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಇದ್ದಂಥವ್ರಿಗೆ ಈ ಹುಳಿ ನಿಂಬೆಹಣ್ಣು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದು ನಾನು ಆಲ್ರೆಡಿ ಮಾಡಿಟ್ಟಿರ್ತಕ್ಕಂತಹ ಗ್ಯಾನೋ ಟೀ, ಇದು ಪ್ಲೇನ್ ಟೀ ಮಾಡಿದ್ದೀನಿ ನಾನು. ಇದನ್ನು ನಾನು 2 ಕಪ್ಪಿಗೆ ಸರ್ವ್ ಮಾಡ್ತಾ ಇದ್ದೀನಿ. 2 ಕಪ್ಪು ಸೇಮ್ ಕಪ್ಪಲ್ಲಿ ಈಗ ರೆಡಿ ಮಾಡಿರ್ತಕ್ಕಂಥ ರಾಗಿ ಓಟ್ಸಿನ ಚಾಟ್ ನಾನು ಸರ್ವ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆರೋಗ್ಯಕ್ಕೆ ಈ ಒಂದು ಚಾಟನ್ನು ದೊಡ್ಡವ್ರಿಗೆ ಮಾತ್ರ ಕೊಡಬೇಕು ಅಂತ ಯೋಚನೆ ಮಾಡಬೇಡಿ ಸ್ನೇಹಿತರೆ. ಇದನ್ನು ಚಿಕ್ಕ ಮಕ್ಕಳಿಗೂ ಸಹ ಈ ಒಂದು ರೆಸಿಪಿನ ಮಾಡಿಕೊಡಿ. ಹೊರಗಡೆ ಕೇಳೋದನ್ನು ಮಕ್ಕಳು ಕಡಿಮೆ ಮಾಡ್ತಾ ಬರಬೇಕು ಅಂತಂದರೆ, ಮಕ್ಕಳು ಆರೋಗ್ಯವಾಗಿರಬೇಕು ಅಂತಂದರೆ ಈ ಥರ ನೀವು ಮನೆಯಲ್ಲಿ ಮಾಡ್ತಕ್ಕಂತಹ ಚಾಟನ್ನು ಕೊಡಿ ರುಚಿಯಾಗಿ. ಇನ್ಯಾವತ್ತೂ ಮಕ್ಕಳು ಹೊರಗಡೆ ಚಾಟ್ಸ್ ತಿನ್ಸಕ್ಕೆ ಕರ್ಕೊಂಡು ಹೋಗುವಂಥ ಹಠ ಮಾಡೋದಿಲ್ಲ. ಜೊತೆಗೆ ಗ್ಯಾನೋ ಟೀ ಸಹ ನೀವು ಸರ್ವ್ ಮಾಡಿ, ರೋಸಲ್ಲಿ ಮಿಕ್ಸ್ ಮಾಡಿಬಿಟ್ಟೆ ಸರ್ವ್ ಮಾಡಿ ಸ್ನೇಹಿತರೆ. ಮಕ್ಕಳಿಗೂ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರೆಡಿ ಆಯಿತು ಸ್ನೇಹಿತರೆ ರಾಗಿ ಓಟ್ಸಿನ ಚಾಟ್. ಹೇಗಿತ್ತು ರೆಸಿಪಿ? ಎಲ್ರಿಗೂ ಆರೋಗ್ಯವಾದಂತಹ ಒಂದು ಚಾಟ್, ನಿಮಗೆಲ್ಲ ಹೊಸ ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ವಿಡಿಯೋ ಬಗ್ಗೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ನಿಮ್ಮ ಸ್ನೇಹಿತರಿಗೂ ಹಂಚ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಕೊನೆಯವರೆಗೂ ನೋಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.